ಬೆಳಗಾವಿಯಲ್ಲಿ ಬಿಸಿಲಿನ ತಾಪ ದಿನದಿಂದ ದಿನಕ್ಕೆ ಏರಿಕೆಯಾಗ್ತಾ ಇದ್ದು ಮನುಷ್ಯರ ಜೊತೆಗೆ ವನ್ಯಜೀವಿಗಳ ಮೇಲೂ ಕೂಡ ಇದು ಪರಿಣಾಮ ಬೀರಿದೆ. ಇದನ್ನ ಗಮನದಲ್ಲಿ ಇಟ್ಕೊಂಡು ಕಿತ್ತೂರು ರಾಣಿ ಚೆನ್ನಮ್ಮ ಮೃಗಾಲಯದಲ್ಲಿ ವನ್ಯಜೀವಿಗಳಿಗಾಗಿ ವಿಶೇಷ ಆರೈಕೆ ಕ್ರಮ ಕೈಗೊಳ್ಳಲಾಗಿದೆ. ಇನ್ನು ಝೂನಲ್ಲಿರುವಂತಹ ಸುಮಾರು 195 ವನ್ಯಜೀವಿಗಳಿಗೆ ಗ್ಲೂಕೋಸ್ ಪ್ರಮಾಣವನ್ನು 10% ಹೆಚ್ಚಿಸಲಾಗಿದೆ. ತಜ್ಞ ವೈದ್ಯರ ಸಲಹೆಯ ಮೇರೆಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಈ ಕ್ರಮಗಳನ್ನು ಜಾರಿಗೆ ತಂದಿದ್ದಾರೆ. ಹಾಗೆ ಪ್ರಾಣಿಗಳಿಗೆ ಐಸ್ ಆಗಿರ್ಬೋದು, ಐಸ್ನಲ್ಲಿ ಇರುವಂತಹ ಆಹಾರ, ಐಸ್ ವಾಟರ್ ಜೊತೆಗೆ ಸ್ಪ್ರಿಂಕ್ಲರ್ ಹಾಗೆ ಫಾಗರ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಹುಲಿ, ಸಿಂಹ, ಚಿರತೆ, ಕರಡಿ, ಕೃಷ್ಣಮೃಗ, ನರಿ, ನವಿಲು ಸೇರಿದಂತೆ ಸುಮಾರು 25 ಪ್ರಭೇದಗಳ ವನ್ಯಜೀವಿಗಳಿಗೆ ಕಾಳಜಿಯನ್ನು ಮಾಡಲಾಗ್ತಾ ಇದೆ. ಇನ್ನು ಬಿಸಿಲಿನ ತಾಪದಿಂದ ರಕ್ಷಿಸೋದಕ್ಕೆ ಹಗಲು ರಾತ್ರಿ ವಿಶೇಷವಾದಂತಹ ನಿಗಾ ವಹಿಸಲಾಗ್ತಾ ಇದ್ದು ಪ್ರಾಣಿಗಳ ಆರೋಗ್ಯದ ಮೇಲೆ ಗಮನ ಇಡಲಾಗಿದೆ. ಸರ್, ಏನು ವಿಶೇಷವಾಗಿ ಏನೇನು ಆರೈಕೆ ಮಾಡ್ತಾ ಇದ್ದೀರಿ ಸರ್? ಬೇಸಿಗೆ ಕಾಲದಲ್ಲಿ ನಾವೆಲ್ಲ ವ್ಯವಸ್ಥಾಪನೆ ಮಾಡೋದು ನಾವು ಜಿಂಕೆಗಳಿಗೆ ಐಸ್ ಬ್ಲಾಕ್ಸು, ಅದರ ಜೊತೆಗೆ ಸ್ಪ್ರಿಂಕ್ಲರ್ಸು, ಫಾಗರ್ಸು, ಆಮೇಲೆ ORS ಮೂಲಕ ORS ಪೌಡರು, ಡಿಹೈಡ್ರೇಷನ್ ತಡೆಯಲು ORS ಪೌಡರ್ಸು, ಮತ್ತು ಮಡ್ ಬಾತು, ಈ ರೀತಿ ಎಲ್ಲ ನಾವು ಪ್ರಾಣಿಗಳಿಗೆ ಪ್ರತಿಯೊಂದು ಬೇರೆ ಬೇರೆ ಪ್ರಾಣಿಗಳಿಗೆ ನಾವು ಇದು ವ್ಯವಸ್ಥಾಪನೆ ಮಾಡ್ತಾಯಿದ್ದೀವಿ. ಈ ಬೆಳಗಾಂ ಡಿಸ್ಟಿಕಲ್ಲಿ ಈ ವರ್ಷ ಪ್ರತಿ ವರ್ಷಕ್ಕಿಂತಲೂ ತಾಪಮಾನ ಹೆಚ್ಚಿದೆ. ಕಳೆದ ಒಂದು ವಾರದಿಂದನೂ 36-37 ಡಿಗ್ರಿ ಇದೆ. ಇವತ್ತೂ 36 ಡಿಗ್ರಿ ತೋರಿಸ್ತಾ ಇದೆ. ಈಗ ಹಾಗಾಗಿ ನಮ್ಮ ಝೂದಲ್ಲಿರೋಂಥ ಪ್ರಾಣಿ ಪಕ್ಷಿಗಳಿಗೆ ನಾವು ಯಾವ ಥರ ಮಾಡ್ತಾ ಇದ್ದೀವಿ ಅಂದರೆ, ಎಲ್ಲೆಲ್ಲಿ ಪ್ರತಿ ಎನ್ಕ್ಲೋಸರಲ್ಲಿ ಟ್ಯಾಂಕ್ ಇದೆ, ಅಂದರೆ ನೀರು ಕುಡಿಲಿಕ್ಕಾಗಿ ನಾವು ಟ್ಯಾಂಕ್ ಮಾಡಿದ್ವಿ. ಅದರಲ್ಲಿ ಐಸ್ ಕ್ಯೂಬ್ ಹಾಕ್ತಾಯಿದ್ದೀವಿ. ಡಾಕ್ಟರ್ಸ್ ಸಲಹೆ ಇದೆ.